ಬೆಟ್ಟದಷ್ಟು ಸವಾಲಿದೆ, ನಿರೀಕ್ಷೆಗಳು ನೂರಾರಿವೆ. ಗ್ಯಾರಂಟಿ ಹೆಸರಲ್ಲೇ ಗದ್ದುಗೆ ಏರಿರೋ ಸಿಎಂ ಸಿದ್ದರಾಮಯ್ಯ ನಾಳೆ ಐತಿಹಾಸಿಕ ಬಜೆಟ್ ಮಂಡಿಸಲಿದ್ದಾರೆ. ಸಿದ್ದು ಬಜೆಟ್ನತ್ತ ಬೆಂಗಳೂರಿಗರು ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ. ಗ್ಯಾರಂಟಿಗಳಿಗೆ ಗಂಟು ಕೊಡಬೇಕು, ಬರದ ನೋವಿಗೆ ಮದ್ದು ನೀಡಬೇಕು, ಲೋಕಸಭಾ ಚುನಾವಣೆ ಮೇಲೂ ಚಿತ್ತ ಇರಬೇಕು. ಅಳೆದು ತೂಗಿ 10 ಲೆಕ್ಕಾಚಾರ ಹಾಕಿ ನಾಳೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಲೆಕ್ಕರಾಮಯ್ಯನ ದಾಖಲೆ ಬಜೆಟ್ನತ್ತ ಬೆಂಗಳೂರಿಗರು ಕೂಡ ಗಮನ ಹರಿಸಿದ್ದಾರೆ. ನಾಳೆ ದಾಖಲೆಯ 15ನೇ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಗೋದೇನು? 2ನೇ ಸಲ ಸಿಎಂ ಕುರ್ಚಿಗೆ ಏರಿರುವ ಸಿದ್ದರಾಮಯ್ಯ ನಾಳೆ ತಮ್ಮ ದಾಖಲೆಯ 15ನೇ ಬಜೆಟ್ ಮಂಡಿಸಲಿದ್ದಾರೆ. ಬೆಳಗ್ಗೆ 11:15ಕ್ಕೆ ರಾಜ್ಯದ ಆಯವ್ಯಯವನ್ನ ಸಿದ್ದು ಪ್ರಸ್ತುತಪಡಿಸಲಿದ್ದಾರೆ. ಗ್ಯಾರಂಟಿ ಯೋಜನೆ, ಬರದ ಸ್ಥಿತಿ ಹಾಗೂ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಮಂಡಿಸುತ್ತಿರುವ ಬಜೆಟ್ನತ್ತ ಕುತೂಹಲ ಸೃಷ್ಟಿಯಾಗಿದೆ. 2024-25 ಸಾಲಿನ ಬಜೆಟ್ ಮೊತ್ತ 3,50,000 ಕೋಟಿಯಿಂದ 3,80,000 ಕೋಟಿ ಇರುವ ಸಾಧ್ಯತೆ ಇದೆ. ಇನ್ನು ನಾಳಿನ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೇನು ಸಿಗುವ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ಸರ್ಕಾರಕ್ಕೆ ಪಾಲಿಕೆ ಬಜೆಟ್ನಲ್ಲಿ 8,050 ಕೋಟಿ ಹಣಕ್ಕೆ ಪ್ರಸ್ತಾವನೆ ಇಟ್ಟಿದೆ. ಇನ್ನು ಪಾಲಿಕೆ ಚುನಾವಣೆ ದೃಷ್ಟಿಯಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡುವ ಸಾಧ್ಯತೆ ಇದೆ. ಹಾಗೆ ಮೇಕೆದಾಟು ಯೋಜನೆಗೆ ಹಣ ಘೋಷಿಸುವ ಸಂಭವ ಇದೆ. ಇನ್ನು ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ರಸ್ತೆಗಾಗಿ 1,500 ಕೋಟಿ ಹಣವನ್ನ ಕೋರಲಾಗಿದೆ. ಹಾಗೆ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಹೆಚ್ಚಿನ ಅನುದಾನ ನೀಡಬಹುದು. ಇನ್ನು 2006ಕ್ಕಿಂತ ಮುಂಚಿನ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಭಾಗ್ಯ ದೊರೆಯಬಹುದು. ಟ್ರಾಫಿಕ್, ಫುಟ್ಪಾತ್, ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ವಿಶೇಷ ಒತ್ತು ನೀಡುವ ನಿರೀಕ್ಷೆ ಇದೆ. ಇಂದಿರಾ ಕ್ಯಾಂಟೀನ್ ಪುನಶ್ಚೇತನಕ್ಕೆ ಅನುದಾನದ ನಿರೀಕ್ಷೆ ಇದೆ. ಇನ್ನು ಬಜೆಟ್ನಲ್ಲಿ ಗ್ಯಾರಂಟಿಗೆ 58,000 ಕೋಟಿ ಮೀಸಲಿಡಬೇಕು. ಹೀಗಾಗಿ ಮದ್ಯದ ಮೇಲಿನ ಸುಂಕ ಏರಿಕೆ ಮಾಡುವ ಸಂಭವ ಇದೆ. ಆದರೆ ಬೆಲೆ ಏರಿಕೆ ತಗ್ಗಿಸಿ ಅಂತ ಜನರು ಬೇಡಿಕೆ ಇಟ್ಟಿದ್ದಾರೆ. ಬಜೆಟ್ ಬಗ್ಗೆ ಮಧ್ಯಮ ವರ್ಗದ ಜನರಂತೂ ಬೆಲೆ ಏರಿಕೆ ತಗ್ಗಿಸಿ ನೆಮ್ಮದಿಯ ಜೀವನಕ್ಕೆ ಜಾಗ ಮಾಡಿಕೊಟ್ರೆ ಸಾಕು ಅಂತಿದ್ದಾರೆ. ದಯವಿಟ್ಟು ರೋಡ್ಗಳು ಮಾಡಿಸಿ, ಆಮೇಲೆ ಜನರಿಗೆ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಏನೇ ಇದ್ರೂ ಜನರಿಗೋಸ್ಕರ ಮಾಡಿ. ತೊಗರಿಬೇಳೆ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ. 60 ರೂಪಾಯಿ 62 ರೂಪಾಯಿ ಮಿನಿಮಮ್ ಇದೆ. ಮಿಡಿಲ್ ಕ್ಲಾಸ್ ಜನ ನಾವೆಲ್ಲ ಎಲ್ಲಿ ಹೋಗಿ ಊಟ ಮಾಡಬೇಕು, ದುಡಿಬೇಕು, ತುಂಬ ಕಷ್ಟ ಇದೆ. ದಯವಿಟ್ಟು ರೇಟ್ ಕಡಿಮೆ ಮಾಡಿ. ಇನ್ನು ಬೆಂಗಳೂರಿಗೆ ವಿಶೇಷ ಒತ್ತು ನೀಡುವಂತೆ ಉದ್ಯಮಿಗಳು ಸಲಹೆ ನೀಡಿದ್ದು ಮಧ್ಯಮ ವರ್ಗಕ್ಕೆ ಗ್ಯಾರಂಟಿ ಕೊಡಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು, ಜಾಸ್ತಿ ದುಡ್ಡು ಬೇಕು. ಯಾಕಂದರೆ ಬೆಂಗಳೂರಿಂದಾನೆ ಕರ್ನಾಟಕ ಸರ್ಕಾರಕ್ಕೆ 50% ಜಾಸ್ತಿ ಇದು ಟ್ಯಾಕ್ಸ್ ಎಲ್ಲ ಸಿಕ್ಕತ್ತೆ. ಬೆಂಗಳೂರಲ್ಲಿ ಏನಂತಾರಂದರೆ, ಯಾರು ಬಡವರಿದಾರೋ ಅವ್ರಿಗೆ ಕೊಡಿ. ಕರ್ನಾಟಕದಲ್ಲಿ 70% ಜನತೆಗೆ ಬೆಂಗಳೂರಿಗೆ ಜಾಸ್ತಿ ದುಡ್ಡು ಬೇಕು. ಇದು ಬೆಂಗಳೂರು ಸಿಟಿಗೆ ಬೇಕು. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ರಿಫಾರ್ಮ್ ಆಗಬೇಕು. ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ನಾವು 20 ವರ್ಷದಿಂದ ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಏನೇ ಹೇಳಿ, ಎಲ್ಲ ನಿರೀಕ್ಷೆಗೂ ನಾಳಿನ ಬಜೆಟ್ನಲ್ಲಿ ಉತ್ತರ ಸಿಗಲಿದೆ. ಲೆಕ್ಕರಾಮಯ್ಯನ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಶಾಂತಮೂರ್ತಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.